ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಪಾರ್ಟಲ್ಲಿ ಚಾಯ್ ಅಮ್ಮ ಬಂದು ನನ್ನ ಮಗ ಅವ್ನು ಇಷ್ಟಪಟ್ಟಿರೋ ಹುಡುಗಿ ಜೊತೆಗೆ ಡೇಟ್ ಹೋಗಿದ್ದಾನೆ ಅಂಥೇಳಿ ಅಜ್ಜಿ ಹತ್ರ ಇನ್ಫಾರ್ಮೇಷನ್ನ ಹೇಳ್ತಾರೆ. ಇವ್ರು ಈ ಥರ ಹೇಳ್ತಿರುವಾಗಲೇ ಯುಬ್ಯಾಕಿಗೆ ಗೊತ್ತಾಗುತ್ತೆ ಚಾಯ್ ಅವ್ರ ಅಮ್ಮ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಕರೆಕ್ಟಾಗಿ ಚಾಯ್ ಅಪ್ಪನೂ ಆ ಜಾಗಕ್ಕೆ ಬಂದು ಸುನಾಮಿ ಬರುತ್ತಲ್ಲ ಆ ಇನ್ಫಾರ್ಮೇಷನ್ನೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಅವರು ಆ ಪಕ್ಕದ ಐಲ್ಯಾಂಡಲ್ಲೇ ಉಳ್ಕೊಂಡಿದ್ದಾರೆ. ಇದನ್ನ ಕೇಳಿದ ಯುಬ್ಯಾಕಿಗೆ ಸಖತ್ ಟೆನ್ಷನ್ ಆಗ್ತಾ ಇದೆ. ನನಗೆ ಇವಾಗಲೇ ಒಂದು ಹೆಲ್ಪ್ ಬೇಕು ಅಂತೇಳಿ ಚಾಯವ್ರನ್ನ ಅಪ್ಪನ ಒಂದು ಕಡೆ ಕರ್ಕೊಂಡೋಗಿ ಅವ್ರ ಹತ್ರ ಹೆಂಗೋ ಮಾತಾಡಿ ಹಾಂಗೆ ಹೋಗಿರೋ ಐಲ್ಯಾಂಡಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋಗ್ತಾ ಇದ್ದಾನೆ. ಹೆಂಗೋ ಆ ಜಾಗಕ್ಕೂ ರೀಚ್ ಆಗ್ತಾನೆ. ಹಾಂಗೂ ಚಾಯ್ಗೆ ಬೋರ್ ಆಗ್ತಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಕರೋಕಿಗೆಲ್ಲ ಹೋಗಿ ಹಾಡು ಹೇಳ್ತಾ ಇದ್ದಾರೆ. ಇವಾಗ ಅವರಿಬ್ಬರು ಒಂದು ಹೋಟೆಲಲ್ಲಿ ಸ್ಟೇ ಮಾಡೋಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ. ಯುಬ್ಯಾಕು ಅವರಿರೋ ಯಾವ ಜಾಗ ಅಂತ ಕಂಡುಹಿಡಿದು ಕರೆಕ್ಟಾಗಿ ಆ ಜಾಗಕ್ಕೆ ಬರ್ತಾ ಇದ್ದಾನೆ. ಆ ಜಾಗಕ್ಕೆ ಬಂದಿದೆ. ಇವರಿಬ್ಬರು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವರಿಬ್ಬರು ಒಳಗಡೆ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಯುಬ್ಯಾಕಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಆ ರೇಂಜಿಗೆ ಗಾಂಡಾಗ್ತಾ ಇದ್ದಾನೆ. ಚಾಯ್ ಅವಳ ಹತ್ರ ಇಬ್ಬರಿಗೂ ಬೇರೆ ಬೇರೆ ರೂಮ್ನೇ ಬುಕ್ ಮಾಡೋದು ಅಂತ ಹೇಳಿರ್ತಾನೆ. ಚಾಯ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಹಾಗೆ ಗೊತ್ತು ಅಲ್ವಾ, ಅವಳು ಚಿಕ್ಕ ವಯಸ್ಸಿಂದ ಅವನ ಜೊತೆನೇ ಪಳಗಿರೋದು ಅಲ್ವಾ, ಅವನ ಮೇಲೆ ನಂಬಿಕೆ ಜಾಸ್ತಿ. ಏನಕ್ಕೆ 2 ರೂಮು, ಈ ರೂಮಲ್ಲೇ ಇಬ್ಬರು ಸ್ಟೇ ಮಾಡೋ ಥರ ಇದೆಯಲ್ಲ, ಏನಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ನನಗಾಗಿ? ನಿನ್ನ ಮನೆಗೆ ಎಷ್ಟು ಸರಿ ಬಂದಿದ್ದೀಯಾ, ಅವಾಗೆಲ್ಲ ಒಟ್ಟಿಗೆ ತಾನೇ ಸ್ಟೇ ಮಾಡಿದ್ದೀವಿ. ಈ ಥರ ಇವಳು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದಾಳೆ. ಆದರೆ ಚಾಯ್ಗೆ ಗಾಬರಿಯಾಗಿ ಹೆದರ್ಕೊಂಡು ಹೊರಗಡೆನೇ ಓಡೋಗ್ತಾ ಇದ್ದಾನೆ. ತುಂಬ ಬೋರ್ ಆಗ್ತಿದೆ ಅಂತ ಹೇಳಿ ಇವಾಗಲೇ ಟಿ ವಿನ ಆನ್ ಮಾಡಿ ನೋಡ್ತಾ ಇದ್ದಾಳೆ. ಅದರಲ್ಲಿ ಆ್ಯಕ್ಟ್ ಮಾಡಿರೋ ಡ್ರಾಮಾ ಓಡ್ತಾ ಇದೆ. ನೆಕ್ಸ್ಟು ಯುಬ್ಯಾಕಿಂದ ಒಂದು ಅಡ್ವರ್ಟೈಸು ಪ್ಲೇ ಆಗ್ತಾ ಇದೆ. ಅವನಿಗೆ ತುಂಬ ಇಷ್ಟ ಆಗಿರೋ ಆ ಕಾಫಿ ಆ್ಯಡಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಅನಿಸುತ್ತೆ. ಇದನ್ನ ನೋಡಿದೆ ಒಂಥರ ಇಂಪ್ರೆಸ್ ಆಗ್ತಾಳೆ. ಡೈರೆಕ್ಟಾಗೇ ಸಂಬಂಧ ಇಲ್ದಂಗೆ ಏನೇನೋ ಮಾಡ್ತಾ ಇರ್ತಾನೆ. ಅವನನ್ನ ಇವಾಗಲೇ ಅಲ್ವಾ ಟಿ ವಿಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವಳ ಕಣ್ಣಿಗೆ ಇವಾಗಲೇ ಅವನು ಪರ್ಫೆಕ್ಟ್ ಆದ ಹೀರೋ ಥರ ಕಾಣ್ತಾ ಇದ್ದಾನೆ. ಅವ್ನು ಕೊಟ್ಟಿರೋ ಬ್ರೇಸ್ಲೆಟ್ಟು ಇವಳ ಕೈಯಲ್ಲೇ ಇದೆ. ಇನ್ನು ಇದೆಲ್ಲ ನೋಡಿಕೊಂಡು ಯುಬ್ಯಾಕ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾಳೆ. ಇವಾಗ ಕಟ್ ಮಾಡಿದ್ರೆ ಮತ್ತೆ ಆ ಮ್ಯಾನೇಜರ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಡ್ರಿಂಕ್ ಮಾಡ್ತಾ ಮಾತಾಡ್ತಾ ಇದ್ದಾರೆ. ಇವರು ತುಂಬ ದಿನದಿಂದ ಒಬ್ರನ್ನ ಹುಡುಕ್ತಾ ಇದ್ದಾರೆ ಅಲ್ವಾ. ಇವರು ಅವನನ್ನ ಹಿಡಿಯೋ ಲೆವೆಲ್ಗೆ ಹತ್ತತ್ರ ಹೋಗಿರ್ತಾರೆ. ಬಟ್ ಜಸ್ಟ್ ಮಿಸ್ಸಲ್ಲಿ ಅವನು ಎಸ್ಕೇಪ್ ಆಗ್ತಾನೆ. ಅವನನ್ನು ಬೇಗ ಹಿಡಿಬೇಕು ಅಂತ ಇವರು ಮಾತಾಡ್ತಾ ಇರುವಾಗ ಕರೆಕ್ಟಾಗಿ ಯುಬ್ಯಾಕ್ ಹತ್ರದಿಂದ ಕಾಲ್ ಬರುತ್ತೆ. ಯುಬ್ಯಾಕ್ಗೆ ಕಾಲ್ ಮಾಡ್ತಾನೆ. ಅಟೆಂಡ್ ಮಾಡೋದೋ ಬೇಡವೋ ಅಂತ ಇಬ್ಬರು ಎದುರುಕೊಂಡು ಮಾತಾಡ್ತಾ ಇದ್ದಾರೆ. ನನಗೀಗೊಂದು ಮುಖ್ಯವಾದ ಹೆಲ್ಪ್ ಬೇಕು, ಅದನ್ನ ನೀವು ಇವಾಗಲೇ ಅರೇಂಜ್ ಮಾಡಿ ಕೊಡಬೇಕು. ಸ್ವಲ್ಪ ಟೈಮ್ ಆದಮೇಲೆ ರೂಮ್ ಹೊರಗಡೆ ಒಬ್ಬರು ಲೇಡಿ ಬಂದು ಇವಳನ್ನ ಕರೆದು ಮಾತಾಡ್ತಾ ಇದ್ದಾರೆ. ನಿಮ್ಮನ್ನ ಮೀಟ್ ಮಾಡೋಕ್ಕೆ ಅಂತ ಒಬ್ಬರು ಪರ್ಸನ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬೇಗ ಹೋಗಿ ನೋಡಿ ಅಂದಾಗ ಒಬ್ಬ ಡ್ರೈವರು ಕಾರ್ನ ತಗೊಬಂದು ಕಾರಲ್ಲಿ ಪಿಕಪ್ ಮಾಡ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಅವನು ಡ್ರಾಪ್ ಮಾಡ್ತಾನೆ. ಇವಾಗಲೇ ಚಾಯ್ ಮತ್ತೆ ರೂಮ್ ಒಳಗಡೆ ಬಂದು ನೋಡ್ತಾನೆ. ಹೊರಗಡೆ ಡೋರಲ್ಲೇ ಒಂಥರ ಸ್ಟಿಕ್ಕಿ ನೋಟ್ನ ಬರೆದಿಟ್ಟಿದ್ದಾಳೆ. ನೀನೊಬ್ಬ ಜೆಂಟಲ್ಮ್ಯಾನ್, ತುಂಬ ತುಂಬ ಥ್ಯಾಂಕ್ಸ್ ಅಂತ ಬರೆದಿದ್ದಾಳೆ. ಇವನು ಹಾಗೇನಕ್ಕೆ ಸಂಬಂಧ ಇಲ್ಲದೆ ಇದನ್ನೆಲ್ಲ ಬರೆದಿದ್ದಾಳೆ ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಆದರೆ ಬರೆದಿರೋದು ಹಾಗಲ್ಲ, ಇದು ನಮ್ಮ ಯುಬ್ಯಾಕ್ ಮಾಡಿರೋ ಕೆಲಸ. ಕಾರ್ನ ಬಿಟ್ಟು ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆ ಜಾಗ ಫುಲ್ಲು ಫ್ಲವರ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಆಗಿ ಇದೆ. ನೋಡಿದ್ರೆ ಕೋಟ್ ಸೂಟೆಲ್ಲ ಹಾಕ್ಕೊಂಡು ಯುಬ್ಯಾಕ್ಗೆ ಒಂಥರ ಹೀರೋ ಥರ ಲುಕ್ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಮಿನಿಟೇ ಅಲ್ಲಿ ಆಕಾಶದಲ್ಲಿ ಫೈರ್ ವರ್ಕ್ಸ್ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಆಶ್ಚರ್ಯದಿಂದ ನೋಡ್ತಾ ಇರುವಾಗ ದಿಢೀರಂತ ಯುಬ್ಯಾಕ್ ಬಂದು ಕಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳನ್ನ ಪ್ರಪೋಸ್ ಮಾಡಬೇಕು ಅಂತಲೇ ಇದನ್ನೆಲ್ಲ ಮಾಡಿರ್ತಾನೆ. ಹಂಗೆ ಅವನನ್ನ ತಳ್ಳಿಬಿಟ್ಟು, ಯುಬ್ಯಾಕ್ ನೀವು ಏನು ಮಾಡ್ತಾ ಇದ್ದೀರಾ ಅಂದಾಗ ಇವನು, ನಾನು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ,
ಇವತ್ತಿಲ್ಲಿ ಈ ಜಾಗ ಮೇಲ್ಗಡೆ ಫೈರ್ ವರ್ಕ್ಸ್ ಎಲ್ಲ ಚೆನ್ನಾಗಿದೆ. ಅದಲ್ಲದೆ ನಾನು ನಿನ್ನ ಪಕ್ಕ ಬರುವಾಗ ನೀನು ಹಾಗೆ ಕಣ್ಣು ಮುಚ್ಕೊಂಡೆ. ಅದಕ್ಕೆ ನಾನು ಕಿಸ್ ಮಾಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತೇಳಿ ನೆಕ್ಸ್ಟ್ ಸ್ಟೆಪ್ ಹೋದೆ. ಇವಳು ಇದೆಲ್ಲ ಒಂದು ಕಾರಣನಾ? ನೀವು ಮನೇಲಿಲ್ಲದೆ ದಿಢೀರಂತ ಈ ಜಾಗದಲ್ಲಿದ್ದೀರಾ? ನೀವು ದಿಢೀರಂತ ಬರ್ತಾ ಇರೋದು ನೋಡಿ ನಾನು ಹಾಗೆ ಕಣ್ಣು ಮುಚ್ಕೊಂಡೆ. ಇಲ್ಲ ಅಂದರೆ ಅಂತೆಲ್ಲ ಮಾತಾಡಿ ಮುಗಿಸಿ ಯುಬ್ಯಾಕ್ ಸರಿ, ಈ ಪ್ರಾಬ್ಲಮ್ ಇಲ್ಲಿಗೆ ಬಿಡು. ಇವಾಗ ಇಲ್ಲಿ ನಡೆದಿರೋದ್ರ ಬಗ್ಗೆ ನೀನು ಏನು ಹೇಳ್ತಾ ಇದೀಯಾ? ಇದು ನಿನಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಇವನು ಕೇಳ್ತಾ ಇರೋದು ಇವನು ಪ್ರಪೋಸ್ ಮಾಡಿದ್ನ ಅಲ್ವಾ, ಅದ್ರ ಬಗ್ಗೆ. ಆದರೆ ಹಾಂಗೆ ಅವ್ನು ಕಿಸ್ ಮಾಡಿದ್ನಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ನನಗೆ ಅದೆಲ್ಲ ಇಷ್ಟ ಆಗಿಲ್ಲ ಅಂತ ಅಂತಾಳೆ. ಇಲ್ಲಿ ಏನೋ ಕನ್ಫ್ಯೂಷನ್ ಹೋಗ್ತಾ ಇದೆ. ಫಸ್ಟ್ ನಾನು ಏನು ಹೇಳೋಕ್ಕೆ ಬರ್ತಾ ಇದ್ದೀನಿ ಅನ್ನೋದನ್ನ ಕೇಳು ನೀನು. ಅದ್ರ ಮೇಲೆ ನಿನ್ನ ಆನ್ಸರ್ ಹೇಳು. ಆಮೇಲೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಯುಬ್ಯಾಕ್ ಮತ್ತೆ ಹಾಂಗ್ ಹತ್ರಕ್ಕೆ ಹೋಗ್ತಾನೆ. ಇವಳು ಮತ್ತೆ ಅವನನ್ನ ಹಿಡಿದು ತಳ್ಳಿಬಿಟ್ಟು ನನಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಬೇಡ ಅಂತ ಅಂತಾಳೆ. ಇದಕ್ಕೂ ಮುಂಚೆ ಯುಬ್ಯಾಕಿಗೆ ಈ ಥರ ಇವನ ಲೈಫಲ್ಲಿ ಯಾವುದೇ ರೀತಿ ಅವಮಾನ ಆಗಿಲ್ಲ ಅನಿಸುತ್ತೆ. ಕೋಪದಲ್ಲಿ ಹಾಂಗ್ ಹತ್ರ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಜಾಗ, ಇಲ್ಲಿ ಡೆಕೋರೇಷನ್ ಮಾಡಿರೋ ಫ್ಲವರ್ಸು ಮತ್ತು ನಾನು ಈ ಪ್ರಪೋಸಲ್ನ ನಾನು ಬೇರೆ ಯಾರಿಗಾದರೂ ಕೊಟ್ಟಿದ್ರೆ ಅವ್ರು ಸ್ವಲ್ಪನೂ ಯೋಚನೆ ಮಾಡದೆ ನನ್ನ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು. ನೀನು ತುಂಬ ಓವರ್ ಮಾಡ್ತಾ ಇದೀಯ ಅಂತ ಹೇಳಿದೆ. ಹಾಂಗೂ ಟೆನ್ಷನ್ ಆಗಿ, ಹಾಗಿದ್ರೆ ಮತ್ತೇನಕ್ಕೆ ನನ್ನ ಹತ್ರ ಬಂದು ಪ್ರಪೋಸ್ ಮಾಡ್ತಾ ಇದ್ದೀರಾ? ಈ ಜಾಗದಲ್ಲಿ ತುಂಬ ಹುಡುಗಿರಿದ್ದಾರೆ. ಆ ಹುಡುಗಿಯರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡಿ ನೀವು ಅವಳ ಹತ್ರ ಹೋಗಿ ಪ್ರಪೋಸ್ ಮಾಡ್ಬೋದು ಅಲ್ವಾ? ಹಂಗಂತ ಅಂದು ಅವನ ತಲೆ ಮೇಲೆ ಒಂದನ್ನು ಡಿಕ್ಕಿ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಈ ಥರ ನಡೆದಿರೋದನ್ನ ನೆನೆಸ್ಕೊಂಡು ಹಾಂಗೊಂಥರ ಫೀಲ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಯುಬ್ಯಾಕ್ ಕಾರಲ್ಲಿ ಹಿಂದೆನೇ ಬಂದು ಇದೇನು ಅಷ್ಟೊಂದು ಸೀರಿಯಸ್ ಆದ ವಿಷಯ ಅಲ್ಲ, ಇದರಿಂದ ಜಗಳ ಬಂದು ನೀನು ಲಾಸ್ಟ್ವರೆಗೂ ನನ್ನ ಹತ್ರ ಮಾತಾಡದೇ ಇರ್ತೀಯಾ? ಇಲ್ಲಿ ಈ ಥರ ವಿಷಯ ನಡೆದಿರೋದು ನಿನಗಿಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಇದನ್ನ ಮರ್ತುಬಿಡು ಅಂತ ಅಂದು ಅವನು ವಾಚ್ನ ತೋರಿಸ್ಬಿಟ್ಟು ಆ ಟೈಮಿಂಗ್ಸಲ್ಲಿ 10 ನಿಮಿಷನ ಹಿಂದೆ ಹಾಕ್ತಾನೆ. ನಾನು ನಿನ್ನ ಆ ಜಾಗದಲ್ಲಿ ಮೀಟ್ ಮಾಡಿ ಪ್ರಪೋಸ್ ಮಾಡಿದ್ದು ಯಾವುದೇ ನಡೆದಿಲ್ಲ ಅಂತ ಅಂದ್ಕೋ ಅಂದು ಒಂದಿದ್ರಲ್ಲಿ ಅವಳನ್ನ ಸಮಾಧಾನ ಮಾಡಿ ಇಬ್ಬರು ಕಾರಲ್ಲಿ ಡ್ರೈವ್ ಮಾಡ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಯುಬ್ಯಾಕ್ ಅವನ ಮನೆಗೆ ಇನ್ವೈಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾನು ನನ್ನ ಮ್ಯಾನೇಜರ್ ಮತ್ತು ನಮ್ಮ ಹತ್ರ ಮಾತಾಡಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ನೀನು ಖಂಡಿತ ನಮ್ಮ ಮನೆಗೆ ಬರಬೇಕು. ನೀನು ಬೇಕಿದ್ರೆ ನಿಮ್ಮ ಅಜ್ಜಿಗೂ ಇನ್ಫಾರ್ಮೇಷನ್ನ ಹೇಳಿಬಿಡೋಣ ಅಂತ ಹೇಳ್ತಾನೆ. ಇವಾಗ ನಮ್ಮ ಚಾಯ್ನ ತೋರಿಸ್ತಾರೆ. ಆ ಸ್ಟಿಕ್ಕಿ ನೋಟ್ ಇತ್ತು ಅಲ್ವಾ, ಅದನ್ನ ಓದಿ ಮುಗಿಸಿದೆ ಅವನು ಹಾಂಗ್ನ ಹುಡ್ಕೊಂಡು ಹಾಗೆ ಹೊರಗಡೆ ಬರ್ತಾ ಇದ್ದಾನೆ. ಆದರೆ ಅವ್ರ ಅಪ್ಪ ಸ್ಟಾಪ್ ಮಾಡಿ ಇಲ್ಲಿ ಏನು ನಡೀತು ಅನ್ನೋದನ್ನ ಅವನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯುಬ್ಯಾಕ್ಗೆ ಹಾಂಗ್ನ ಅವ್ರ ಮನೆಗೆ ಇನ್ವೈಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಇವರಿಬ್ಬರು ಸೇರಿ ಒಂದು ಜಾಗದಲ್ಲಿ ಡ್ರಿಂಕ್ ಮಾಡೋಕ್ಕೆ ಬಂದಿದ್ದಾರೆ. ಚಾಯ್ ಒಂಥರ ಫೀಲ್ ಮಾಡಿಕೊಂಡು ಮಾತಾಡ್ತಾ ಇರೋದನ್ನ ನೋಡ್ತಾ ಇರೋ ಅವ್ರ ಅಪ್ಪ ಹಾಗೆ ಕಂಡು ಹಿಡಿದ್ಬಿಡ್ತಾರೆ. ಹಾಗಿದ್ರೆ ನೀನು ಈ ಬ್ಲೈಂಡ್ ಡೇಟ್ಗೆ ಬರುವಾಗ ಹಾಂಗ್ನ ಪ್ರಪೋಸ್ ಮಾಡೋದ್ರ ಬಗ್ಗೆನ ನನ್ನ ಹತ್ರ ಹೇಳಿದ್ಯಾ? ನೀವಿಬ್ಬರು ಒಟ್ಟಿಗೆ ಬೆಳೆದಿದ್ದೀರಾ. ನೀನು ಇವಾಗ ನನ್ನ ಹತ್ರ ನಿಜ ಹೇಳಬೇಕು. ನಿನಗೆ ಹಾಂಗ್ ಅಂದರೆ ಇಷ್ಟನಾ ಅಂತ ಕೇಳಿದಾಗ ಚಾಯು ಹೌದು ಅಂದಾಗ, ಹಾಗಿದ್ರೆ ಆ ಫೀಲಿಂಗ್ಸ್ನ ಹಾಂಗ್ ಹತ್ರ ಹೇಳ್ಬೋದಿತ್ತಲ್ಲ, ಏನಕ್ಕೆ ಲೇಟ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ನಾನೇ ತುಂಬ ಸಲ ಹೆಂಗೆ ಮಾತಾಡೋದು ಅಂತ ಗೊತ್ತಿಲ್ಲದೆ ಇವತ್ತೇ ನಾನು ಈ ವಿಷಯದ್ರ ಬಗ್ಗೆ ಲವ್ ಹೇಳೋಣ ಅಂತ ಹೋದೆ. ಆದರೆ ಈ ವಿಷಯದಲ್ಲಿ ಹಾಂಗ್ ಲವ್ ಮಾಡೋ ಮೈಂಡ್ಸೆಟ್ಟಲ್ಲೇ ಇಲ್ಲ. ನಾನು ಯಾವಾಗಲೂ ಅವಳನ್ನ ಸೇಫಾಗಿ ನೋಡ್ಕೊಳ್ಳೋ ಬ್ರದರ್ ಅಂತ ಹೇಳಿದ್ಲು. ಇದ್ರ ಮೇಲೆ ನಾನು ಏನು ಮಾಡೋದು? ನನಗೆ ಇದ್ರ ಮೇಲೆ ಅವಳ ಹತ್ರ ಏನು ಮಾತಾಡಬೇಕು ಅಂತ ಅನಿಸಿಲ್ಲ. ಫೀಲ್ ಮಾಡಿ ಮಾತಾಡ್ತಾ ಇದ್ದಾನೆ. ಇವ್ರ ಅಪ್ಪನೇ ಇವನನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಇಬ್ಬರು ಚೆನ್ನಾಗಿ ಡ್ರಿಂಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗುವಾಗ ಫೀಲಿಂಗ್ ಸಾಂಗ್ಸ್ನ ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಯುಬ್ಯಾಕ್ ಮತ್ತು ಹಾಂಗ್ನ ನೋಡಿದ್ರೆ ಅವನ ರೂಟ್ನ ಯೂಸ್ ಮಾಡಿ ಅವನು ರೀಚ್ ಆಗಬೇಕಾಗಿರೋ ಜಾಗಕ್ಕೆ ರೀಚ್ ಆಗಿದ್ದಾನೆ.
ಅವನು ಹಾಂಗ್ ಹತ್ರ ಮಾತಾಡಿಕೊಂಡು ಅವ್ನ ಲೈಫಲ್ಲಿ ನಡೆದಿರೋದ್ರ ಬಗ್ಗೆ ಅವ್ನ ಕತೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ. ನನಗೆ ಅಪ್ಪ ಇಲ್ಲ, ಆದರೆ ಅಮ್ಮ ಅಂತ ಒಬ್ಬರು ಇದ್ದಾರೆ. ಆದರೆ ಏನಕ್ಕೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರು ನನ್ನ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡೋದೇ ಇಲ್ಲ. ಅದರಿಂದ ನಾನು ಇಷ್ಟು ವರ್ಷ ನನ್ನ ಲೈಫಲ್ಲಿ ಒಬ್ಬನೇ ಇದ್ದೀನಿ ಅಂತ ಇವನು ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಹಾಂಗೆ ನೋಡಿದರೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನೆಕ್ಸ್ಟು ಯುಬೆಕ್ ನಮಗೆ ಕಾಲ್ ಮಾಡಿ ಒಂದು ಹುಡುಗಿಗೆ ಯಾವ ಥರ ಗಿಫ್ಟ್ ಕೊಡ್ಬೋದು ಅಂತ ಹೆಲ್ಪ್ ಮಾಡು ಪ್ಲೀಸ್, ನಾನು ಬೇಗ ಮನೆಗೆ ಬರ್ತಾ ಇದ್ದೀನಿ. ಆ ಹುಡುಗಿ ನನ್ನ ನೋಡಿ ಸಖತ್ ಇಂಪ್ರೆಸ್ ಆಗಿಬಿಡ್ಬೇಕು. ಅವನಿಗೆ ಏನು ಅನಿಸುತ್ತೆ ಎಲ್ಲನೂ ಮನೆಗೆ ತಂದು ಕೊಡೋಕ್ಕೆ ಹೇಳ್ತಾ ಇದ್ದಾನೆ. ಈಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಚಾಯ್ ಮತ್ತು ಅವರಪ್ಪ ರಿಟರ್ನ್ ಮನೆಗೆ ಬರ್ತಾರೆ. ಅವನಿವಾಗ ಅವ್ರ ಅಪ್ಪನ ಮುಂದೆ ಅಜ್ಜಿ ಮುಂದೆ ಯಾವುದೇ ರೀತಿ ಫೀಲ್ ಮಾಡದೆ ಚೆನ್ನಾಗೇ ಇರೋ ಥರ ಇದು ಮಾಡ್ತಾ ಇದ್ದಾನೆ, ಹಾಗೆ ಊಟ ಮಾಡ್ತಾ ಇದ್ದಾನೆ. ಬಟ್ ನಿಜ ಹೇಳಬೇಕು ಅಂದರೆ ಹಾಂಗೆ ಮನೆಗೆ ಹೋಗಿ ಇವಾಗ ತುಂಬ ಫೀಲಿಂಗಲ್ಲಿ ಇರೋದ್ರಿಂದ ಅಜ್ಜಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಲವ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು.